ನಮಸ್ಕಾರ ಸ್ನೇಹಿತರೆ, ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಸರ್ಕಾರಿ ನೌಕರರ ಬಹುದಿನಗಳ ಒಂದು ಬೇಡಿಕೆಯಾಗಿದ್ದಂಥ ನಿಯಮ ಪರಿಷ್ಕರಣೆ ಅಂದರೆ ವೃಂದ ಮತ್ತು ನೇಮಕಾತಿ ನಿಯಮಗಳ ಪರಿಷ್ಕರಣೆಯನ್ನು ಈಗ ಸರ್ಕಾರದ ಇಲಾಖೆಗಳು ಪ್ರಾರಂಭವನ್ನು ಮಾಡಲಾಗಿದೆ. ಸ್ನೇಹಿತರೆ, ಇದು ತುಂಬ ದಿನಗಳ ಬೇಡಿಕೆಯಾಗಿತ್ತು. ಯಾಕೆಂದರೆ ಸರ್ಕಾರಿ ನೌಕರರ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಹಳೆಯ ಕೆಲವೊಂದು ನಿಯಮಗಳನ್ನು ಬದಲಾವಣೆ ಮಾಡಬೇಕಾಗಿತ್ತು. ಅದನ್ನು ಒಂದು ಬೇಡಿಕೆಯನ್ನು ಇಟ್ಟಿದ್ದರು. ಈಗ ಈ ನೌಕರರ ವೃಂದ ಮತ್ತು ನೇಮಕಾತಿ ನಿಯಮಗಳ ಸಮಗ್ರ ಪರಿಷ್ಕರಣೆಯನ್ನು ಈಗ ಪ್ರಾರಂಭ ಮಾಡಲಾಗಿದೆ. ಸೊ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ನಾನು ನಿಮಗೆ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇದು ರಾಜ್ಯ ಸರ್ಕಾರಿ ನೌಕರರ ಹಲವು ವರ್ಷಗಳ ಬೇಡಿಕೆ. ಸ್ನೇಹಿತರೆ, ಈ ಪ್ರಮುಖ ವಿಚಾರ ನೋಡಿ ಈಗ ಚರ್ಚೆಯಲ್ಲಿರ್ತಕ್ಕಂಥದ್ದು. ಸರ್ಕಾರಿ ಸೇವೆಯಲ್ಲಿ ಹುದ್ದೆಗಳ ವೃಂದ ಮತ್ತು ನೇಮಕಾತಿ ನಿಯಮಗಳು ಸರಿಯಾದ ಸಮಯಕ್ಕೆ ಪರಿಷ್ಕರಿಸದಿದ್ದರೆ ಅರ್ಹರಾದ ನೌಕರರಿಗೆ ಬಡ್ತಿ ಹಾಗೂ ಸೇವಾ ಹಕ್ಕುಗಳಲ್ಲಿ ಅನ್ಯಾಯವಾಗುವ ಸಾಧ್ಯತೆ ಹೆಚ್ಚಿರುತ್ತೆ. ಇಂತಹ ಪರಿಸ್ಥಿತಿ ಮುಂದುವರೆದರೆ ಆಡಳಿತದ ಪರಿಣಾಮಕಾರಿತ್ವ ಅದಕ್ಕೂ ಕೂಡ ಧಕ್ಕೆಯಾಗುತ್ತೆ ಅಂತ ಈಗ ನೌಕರರು ಕಳವಳವನ್ನು ವ್ಯಕ್ತಪಡಿಸಿದರು. ಇದರ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರವು ಈಗ ಸಮಗ್ರ ಪರಿಷ್ಕರಣೆ ಕಾರ್ಯಕ್ಕೆ ಅಧಿಕೃತವಾಗಿ ಚಾಲನೆಯನ್ನು ನೀಡಿದೆ. ಅಪರ ಮುಖ್ಯ ಕಾರ್ಯದರ್ಶಿ ಅವರ ಅಧ್ಯಕ್ಷತೆಯಲ್ಲಿ ಈ ಪ್ರಕ್ರಿಯೆ ನಡೆಯುತ್ತಿದ್ದು, ಸಚಿವಾಲಯದ ಆಡಳಿತ ಇಲಾಖೆ ಹಾಗೂ ವಿವಿಧ ಕ್ಷೇತ್ರ ಇಲಾಖೆಗಳ ವೃಂದ ಮತ್ತು ನೇಮಕಾತಿ ನಿಯಮಗಳ ಪರಿಶೀಲನೆ ನಡೆಯುತ್ತಿದೆ. ಇತ್ತೀಚೆಗೆ ಈ ಸಂಬಂಧವಾಗಿ ಕಾರ್ಯಾಗಾರ ಕೂಡ ನಡೆಸಲಾಗಿದ್ದು, ಪರಿಷ್ಕರಣೆ ಪ್ರಕ್ರಿಯೆಯನ್ನು ವೇಗಗೊಳಿಸಲು ನಿರ್ಧರಿಸಲಾಗಿದೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ ಹಾಗೂ ಆರ್ಥಿಕ ಇಲಾಖೆಗಳೊಂದಿಗೆ ಸಮಾಲೋಚನೆ ನಡೆಸಿ ಹೊಸ ಪ್ರಸ್ತಾವನೆಗಳನ್ನು ರೂಪಿಸಲಾಗ್ತಾ ಇದೆ. ಇದರ ಆಧಾರದ ಮೇಲೆ ಮುಂದಿನ ನಿಯಮಾವಳಿ ಜಾರಿಗೊಳ್ಳುತ್ತೆ. ಅಧಿಕೃತ ದಾಖಲೆಗಳ ಪ್ರಕಾರ 33ಕ್ಕೂ ಹೆಚ್ಚು ಇಲಾಖೆಗಳು ಕಳೆದ 5 ವರ್ಷಗಳಿಂದಲೂ ತಮ್ಮ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಪರಿಷ್ಕರಿಸದೆ ಮುಂದುವರೆದಿವೆ. ಇದರ ಪರಿಣಾಮವಾಗಿ ಅನೇಕ ನೌಕರರು ತಮ್ಮ ಸೇವಾ ಅನುಭವ ಮತ್ತು ಅರ್ಹತೆಗೆ ತಕ್ಕ ಶ್ರೇಣಿ ಪಡೆಯದೆ ವಂಚಿತರಾಗ್ತಾ ಇದ್ದಾರೆ. ಸರ್ಕಾರದ ಆದೇಶಗಳು ಮತ್ತು ಕಾಯ್ದೆಗಳ ಪ್ರಕಾರ ಕಾಲಕಾಲಕ್ಕೆ ಪರಿಷ್ಕರಣೆ ಅಗತ್ಯವಾಗಿದ್ದರೂ ಅದನ್ನು ಕಡೆಗಣಿಸಿರುವುದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ಇದೀಗ ಸರ್ಕಾರದ ಈ ಕ್ರಮದಿಂದ ನೌಕರರಲ್ಲಿ ಆಶಾಭಾವನೆ ಮೂಡಿದ್ದು, ಶೀಘ್ರದಲ್ಲೇ ಸಮಗ್ರ ಪರಿಷ್ಕರಣೆ ಜಾರಿಗೆ ಬರುವ ನಿರೀಕ್ಷೆ ಇದೆ. ಸ್ನೇಹಿತರೆ, ಎಲ್ಲ ಇಲಾಖೆಗಳಲ್ಲೂ ಕೂಡ ಕಾಲಕಾಲಕ್ಕೆ ಈ ನೇಮಕಾತಿ ವೃಂದ ಮತ್ತು ನೇಮಕಾತಿ ನಿಯಮಗಳ ಪರಿಷ್ಕರಣೆ ನಡೀಲಿಲ್ಲ ಅಂತಂದರೆ ನೌಕರರಿಗೆ ಅವರ ಬಡ್ತಿ ಮತ್ತು ಅವರ ಸೇವಾ ಹಕ್ಕುಗಳಲ್ಲಿ ಕೆಲವೊಂದು ವ್ಯತ್ಯಾಸಗಳಾಗಿ ಅವರ ನೌಕರಿಗೆ ತಕ್ಕಂತೆ ವೇತನವನ್ನು ಪಡೆಯದೆ ವಂಚಿತರಾಗ್ತಾಯಿದ್ರು. ಈಗ ಸರ್ಕಾರದ ಈ ನಿರ್ಧಾರದಿಂದ ನೌಕರರಲ್ಲಿ ಒಂದು ಭರವಸೆ ಮೂಡಿದೆ. ಸ್ನೇಹಿತರೆ, ಸೊ ಆದಷ್ಟು ಬೇಗ ಈ ವರದಿಯನ್ನು ಜಾರಿ ಮಾಡಲಾಗುತ್ತೆ, ನಿಯಮವನ್ನು ಪರಿಷ್ಕರಣೆ ಮಾಡಿ ಬಿಡುಗಡೆ ಮಾಡಲಾಗುತ್ತೆ. ಸ್ನೇಹಿತರೆ, ಪ್ರತಿಯೊಂದು ಅಪ್ಡೇಟನ್ನು ನಾನು ನಿಮಗೆ ನೀಡ್ತಾ ಹೋಗ್ತೀನಿ. ನಮಸ್ಕಾರ.